ಅದು ಮರ್ತೋಗುತ್ತೆ, ಆ ದುಃಖ ಮರ್ತೋಗುತ್ತೆ. ಯಾಕೆ ಗೊತ್ತಾ? ದೇವ್ರ ವಾಕ್ಯ ಹೇಳೋದು ಗೊತ್ತಾ? ಸಂಜೆಗೆ ದುಃಖವೆಂಬುದು ಬಂದು ನಿಮ್ಮ ಬಳಿಲಿ ಇಳ್ಕೊಂಡರು, ಮುಂಜಾನೆ ನೀವು ಹರ್ಷದನಿಗೆ ಇತ್ತೀರಿ. ಸಂಜೆಗೆ ದುಃಖ ಬಂದು ನಿಮ್ಮ ಬಳಿಯಲ್ಲಿ ಸ್ಟೇ ಮಾಡಿದ್ರು, ರೆಸ್ಟ್ ಮಾಡಿದ್ರು, ನಿಮಗೆ ಒಂದು ಕ್ಷಣ ದುಃಖ ಅನ್ನಿಸ್ತು, ಆದರೆ ನಿಮ್ಮ ಮುಂದಿನ ಸಮಯ ಇರುತ್ತಲ್ಲ ಅದು ಸುಖಕರವಾಗಿರುತ್ತೆ ಅಲ್ವಾ? ದೇವವಾಕ್ಯ ಅದೇ ಹೇಳ್ತಾ ಇದ್ದಾರೆ, ದುಃಖ ಪಡುವವರು ಧನ್ಯರು, ಸಮಾಧಾನ ಹೊಂದುವರು. ಈಗ ಹನ್ನಳಿಗೆ ಸುಖ ಸಿಕ್ಕಿದೆ, ಸಮಾಧಾನ ಸಿಕ್ಕಿದೆ. ದುಃಖ ಪಟ್ಟದ್ದರಿಂದ ತಾನೇ ಸಾಮೂಹ್ಯನಂಥ ಮಹಾಪ್ರವಾದಿ ಹುಟ್ಟಿದ್ದು. ದುಃಖವಿಲ್ಲದೆ, ವೇದನೆ ಇಲ್ಲದೆ, ಸಂಕಟವಿಲ್ಲದೆ ದೇವ್ರ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡದೆ ಇರ್ತಾ ಇದ್ರೆ ಸಾಮೂಹ್ಯನ ಚರಿತ್ರೆ ಇರ್ತಾ ಇತ್ತ? ಏನು ಬೇರೆ ಆಲೋಚನೆ ಮಾಡಿ ಬೇರೆ. ಈ ದಿನ ಸ್ವಲ್ಪ ದುಃಖ ಬಂದರೆ, ಕಷ್ಟ ಬಂದರೆ ನಮ್ಮ ಸೇವಕರುಗಳು ಕೂಡ ಏನು ಮಾಡ್ತೀವಿ ಅಂದರೆ, ಈ ಥರ ದುಃಖ ಎಲ್ಲ ಯೇಸು ನಾಮದಲ್ಲಿ ಹೋಗ್ಬಿಡ್ಲಿ ಅಂತ. ಅಲ್ಲಪ್ಪ, ಅದು ದುಃಖ ನಮಗೆ ಸಮಾಧಾನ ಕೊಡುವಂಥದ್ದು, ಮುಂದೆ ನಮಗೆ ಆಶೀರ್ವಾದವಂಥದ್ದು. ಅದು ದೇವರೇನು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾಯ್ತಾ? ಕಿವಿ ಇದೆಯಾ? ಕಿವಿ ಇದೆಯಾ? ಕಿವಿ ಇದೆಯಾ ಬೇರೆ? ದುಃಖ ಪಡುವವರು ಧನ್ಯರು ಅಂತ ಅವ್ರು ಹೇಳುವಾಗ, ದುಃಖ ಪಡುವವರು ನೀವು ಶಾಪಗ್ರಸ್ತರು ಅಂತ ನೀವು ಹೇಳ್ತೀರ. ಅಂದರೆ ನಿಮಗೆ ದುಃಖ ಇದೆಯಾ, ವೇದನೆ ಇದೆಯಾ, ಅನೇಕ ಅವಮಾನಗಳಿದೆಯಾ, ಹಂಗಾರೆ ನೀವು ದೇವ್ರ ಮಕ್ಕಳಲ್ಲ ಅನ್ನುವಂಥ ಭಾವನೆಯಲ್ಲಿ ಇವ್ರು ಮಾತಾಡ್ತಾರೆ. ಇಲ್ಲಪ್ಪ, ಇಲ್ಲಮ್ಮ, ನೀನು ಆ ರೀತಿ ಅನ್ಕೋಬೇಡ, ಯಾವ ಸೇವಕನ ಮಾತನ್ನು ಕೇಳಬೇಡ. ದೇವರ ವಾಕ್ಯ ನಿನ್ನ ಮುಂದೆ ಇದೆ, ಯೇಸು ಸ್ವಾಮಿ ನಿನ್ನ ಮುಂದೆ ಇದ್ದಾರೆ. ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಿದ್ರೆ ನಿಂಗೆ ಸಮಾಧಾನ. ವಾಕ್ಯ ಅದೇ ಅಲ್ವಾ ಹೇಳುತ್ತೆ, ಸತ್ಯವನ್ನು ತಿಳಿದುಕೊಳ್ಳಿರಿ, ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಅಂದರೆ ವಾಕ್ಯದಲ್ಲಿ ಇದೆ ಸತ್ಯ. ಕೆಲವು ಸೇವಕರಲ್ಲಿ ಮಾತ್ರ ಸತ್ಯ ಇದೆ. ಎಲ್ಲರೂ ಒಂದೇ ಅನ್ಕೋಬೇಡಿ ಪ್ರಿಯರೇ, ಭಯಂಕರ ಅಲ್ಲೇ ಮೋಸ ಹೋಗೋದು. ಹನ್ನಳ ಜೀವಿತದಲ್ಲಿ ಬಂದಂಥ ದುಃಖ ಭಯಂಕರವಾಗಿದ್ದರೂ ಆತಳಿಗೆ ಒಂದು ದಿವಸ ಸಮಾಧಾನ ಉಂಟು. ಇಷ್ಟು ಸಂತೋಷದಿಂದ ಮಗುನ ತೆಗೆದುಕೊಂಡು ಹೋಗಿ ಬಿಡ್ತಾ ಇದ್ದಾಳೆ ಪ್ರಿಯ ದೇವ್ರ ಬಳಿಯಲ್ಲಿ. ಎಷ್ಟು ಸಂತೋಷ, ಎಷ್ಟು ಸಮಾಧಾನ ಆತಳ ಜೀವಿತದಲ್ಲಿ ದೇವ್ರು ಕೊಟ್ಟಿದ್ದಾರೆ. ಮುಂದಿನ ವಚನ ನೋಡ್ಕೊಳ್ಳೋಣ. ಎಸ್ತೇರಳ ಗ್ರಂಥ 9ನೇ ಅಧ್ಯಾಯ 22ನೇ ವಚನ. ಒಂಬತ್ತು 22. ಆ ದಿನಗಳಲ್ಲಿ ಯಹೂದ್ಯರಿಗೆ ಶತ್ರುಪೀಡೆ ತಪ್ಪಿ ವಿಶ್ರಾಂತಿಯುಂಟಾಯಿತು. ಆ ತಿಂಗಳಿನಲ್ಲಿ ಸಂತಾಪವು ಪರಿಹಾರವಾಗಿ ಅವರಿಗೆ ಸಂತೋಷ ಉಂಟಾಯಿತು. ದುಃಖವು ಹೋಗಿ ಸುಖ ಕಾಲವು ಬಂತು. ಅರ್ಥ ಮಾಡ್ಕೊಂಡು, ಎಸ್ತೇರಳ ಪುಸ್ತಕದಲ್ಲಿರುವಂಥ ಚರಿತ್ರೆ ನಿಮ್ಗೆ ಗೊತ್ತಲ್ಲ ಬೇರೆ. ಮೊರ್ದೆಕಾಯಿ ಎನ್ನುವಂಥ ದೇವ ಭಕ್ತನಿಗೆ ನಾಮನ ಎನ್ನುವಂಥ ಭಯಂಕರ ಕ್ರೂರಿ ವಿಲನ್ ಈ ದಿನ ಇದರ ಪ್ರಿಯರೇ. ಕ್ರೈಸ್ತರನ್ನು ನಿರ್ಮೂಲ ಮಾಡಬೇಕೆನ್ನುವಂಥ ಅನೇಕ ಸರ್ಕಾರಗಳು ದೇವರ ಮಕ್ಕಳಿಗೆ ವಿರುದ್ಧವಾಗಿದ್ದ ಹಾಗೆ ಆ ದಿನದಲ್ಲಿ ಮೊರ್ದೆಕಾಯಿ ಎನ್ನುವಂಥ ದೇವ ಭಕ್ತನಿಗೆ, ಎಸ್ತೇರಳಿಗೆ, ಇಸ್ರಾಯೇಲ್ ಜನರಿಗೆ ವಿರೋಧವಾಗಿ ಪ್ರೇರೆ ಅನೇಕ ಒಳಸಂಚುಗಳನ್ನು, ಪ್ಲಾನ್ಗಳನ್ನು ಮಾಡಿ ಇವರನ್ನು ನಿರ್ಮೂಲ ಮಾಡಬೇಕು, ಇವರನ್ನು ಈ ದೇಶದಿಂದಲೇ ಸಾಯಿಸಿ ಅಥವಾ ಓಡಿಸಿ ನಿರ್ಮೂಲ ಮಾಡಬೇಕೆನ್ನುವಂಥ ಅನೇಕ ಒಳಸಂಚುಗಳನ್ನು ಮಾಡುವಾಗ ದೇವರು ಎಷ್ಟು ಅದ್ಭುತವಾಗಿ ಪ್ರೇರೆ ಅವರು ಮಾಡಿದಂಥ ಪ್ಲಾನ್ಗಳಲ್ಲಿ ಹಾಮನನ್ನು ಭಯಂಕರವಾದ ರೀತಿಯಲ್ಲಿ ಮರಣ ಪ್ರೇರೆ. ದೇವರ ಮಕ್ಕಳಿಗೆ ಯಾವ ಸ್ಥಳದಲ್ಲಿ, ಯಾವ ಜಾಗದಲ್ಲಿ ಸಾಯಿಸಬೇಕು ಅನ್ನುವಂಥ ಪ್ಲಾನ್ ಮಾಡಿದ್ನೋ ಆ ಸ್ಥಳದಲ್ಲೇ ಪ್ರೇರೆ ದೇವರು ತನ್ನ ಮಕ್ಕಳನ್ನು ಕಾಪಾಡಿ ಅವರ ಪ್ರಾಣಕ್ಕೆ ಬದಲಾಗಿ ಬೇರೆಯವರ ಪ್ರಾಣವನ್ನು ಬಲಿ ಕೊಡ್ತಾ ಇದ್ದಾರೆ. ವಾಕ್ಯದಲ್ಲಿ ಪ್ರೇರೆ ಒಂದು ವಚನದಲ್ಲಿ ಹೇಳುತ್ತೆ,
ನೀನು ನನ್ನ ದೃಷ್ಟಿಯಲ್ಲಿ ಮಾನ್ಯನು ಅಮೂಲ್ಯನಾಗಿರುವುದರಿಂದ ನಿನ್ನ ಪ್ರಾಣಕ್ಕೆ ಬದಲಾಗಿ ಮನುಷ್ಯರ ಪ್ರಾಣವನ್ನು ಕೊಡುವೆನು. ಹೌದಾ? ಖಂಡಿತ. ದೇವರ ದೃಷ್ಟಿಯಲ್ಲಿ ಅಮೂಲ್ಯನು, ನೀತಿವಂತನು, ಪರಿಶುದ್ಧನು, ದೋಷವಿಲ್ಲದವನು, ಸತ್ಯವಂತನು. ಆ ರೀತಿಯಲ್ಲಿ ಬದುಕಿದ್ರೆ ನೀನು ದೇವರ ದೃಷ್ಟಿಯಲ್ಲಿ ಅಮೂಲ್ಯ ಆಗಿರ್ತೀಯ. ದೇವರ ದೃಷ್ಟಿಯಲ್ಲಿ ನೀನು ಅಮೂಲ್ಯ ಆಗಿರ್ತೀಯ ಪ್ರೇರೆ. ನಿನ್ನ ಪ್ರಾಣಕ್ಕೆ ಬದಲಾಗಿ ಬೇರೆಯವರ ಪ್ರಾಣ ಹೋಗುತ್ತೆ. ಅಲ್ಲಿ ಯಾರು? ಶಿಷ್ಟನಿಗೆ ಬದಲಾಗಿ ದುಷ್ಟನ ಪ್ರಾಣ ಹೋಗುತ್ತೆ. ತಪ್ಪಿಸ್ತಾರ ದೇವರು? ಖಂಡಿತ ಖಂಡಿತ ತಪ್ಪಿಸ್ತಾರೆ ಪ್ರೇರೆ. ಖಂಡಿತ ತಪ್ಪಿಸುವಾತರ ದೇವರು. ನಿನ್ನ ಬಲಭಾಗದಲ್ಲಿ 1000 ಜನ, ನಿನ್ನ ಎಡಭಾಗದಲ್ಲಿ 10,000 ಜನ ಸತ್ತು ಬಿದ್ದರೂ ನಿನಗೇನು ಕೇಡು ತೆಗೆಯೋದಿಲ್ಲ, ನಿನಗೆ ಯಾವ ಕೇಡು ತಗಲೋದಿಲ್ಲ. ಈ ಮಾತು ಯಾವಾಗ ನೆರವೇರಿತು? ಎಡಭಾಗದಲ್ಲಿ ಲಕ್ಷಾಂತರ ಜನ, ಬಲಭಾಗದಲ್ಲಿ ಕೋಟಿ ಜನ ಸತ್ತು ಕೊರೋನಾ ಸಮಯದಲ್ಲಿ ಬಿದ್ದಾಗ ಈ ದಿನ ದೇವರು ನಿಮ್ಮನ್ನು ನಮ್ಮನ್ನು ಕಾಪಾಡಿದ್ದಾನೆಂದರೆ ಇದು ದೇವರ ವಾಕ್ಯ ನೆರವೇರುತ್ತೆ. ದಾವಿದನ ಕಾಲದಲ್ಲಿ ಕ್ರಿಸ್ತ ಪೂರ್ವ ಸುಮಾರು 1000 ವರ್ಷಗಳ ಹಿಂದೆ ಹೇಳಿದಂಥ ಮಾತು ಕ್ರಿಸ್ತ ಶಕ 2020 ಇಸ್ವಿಯಲ್ಲಿ ನೆರವೇರಿದೆ ಅಂದರೆ ದೇವರ ಮಾತು ಅಂದಿಗೂ ಜೀವಂತ, ಇಂದಿಗೂ ಜೀವಂತ. ಕೊರೋನಾ ಸಮಯದಲ್ಲಿ ಎಂಥ ಭಯಂಕರವಾದಂಥ ದುರ್ಮರಣಗಳು ಪ್ರೇರೆ. ನನ್ನ ಜಾತಿ, ನನ್ನ ಮತ, ನನ್ನ ಕುಲ ಅಂದುಕೊಂಡು ಪ್ರೇರೆ ಕಿತ್ತಾಡಿ ಸಾಯ್ತಾ ಇದ್ದೀವಲ್ಲ. ಹೆಣ ಎತ್ತಾಕೋರು ಆ ದಿನ ಯಾರೂ ಇಲ್ಲ, ಹೆಣ ಮುಟ್ಟೋರಿಲ್ಲ ಆ ದಿನ. ಅಂತ ಮರಣ ಬರಬೇಕಾ ಪ್ರೇರೆ ತಿರ್ಗಾ? ಏನು ಪ್ರೇರೆ, ಈ ನಡುವೆ ಭಯಂಕರವಾದ ಜಾತಿ, ಮತ, ಕುಲ ಅಂತ ಹೊಡೆದಾಡಿ ಸಾಯ್ತಾ ಇದ್ದೀವಿ ಪ್ರೇರೆ. ನೀವು ಸಾಯೋವರೆಗೂ ಅದು ತಡ್ಕೊಳ್ಳಿ, ನಮಗೆ ತಾನಾಗಿ ತಾನು ಮರಣ ಬರೋವರೆಗೂ ಕಾಯೋಣ ಪ್ರೇರೆ. ನಾವಾಗ ಯಾಕೆ ಆತುರಪಟ್ಟು ಸಾಯಬೇಕು? ಮನುಷ್ಯರ ಮಧ್ಯದಲ್ಲಿ ಗಲಾಟೆ, ಗಲಭೆಗಳನ್ನು, ಹೊಡೆದಾಟಗಳನ್ನು ಮಾಡಿಕೊಂಡು ಸಾಯುವಂಥ ಅವಶ್ಯಕತೆ ಏನಿದೆ ಪ್ರೇರೆ? ನಮಗೆ ಇರೋದೇ ಜೀವಿತ ಕಾಲ 50, 60, ಬಲ ಹೆಚ್ಚಿದರೆ 80. ಇದ್ರ ಮಧ್ಯದಲ್ಲಿ ಕುಲ, ಮತ, ಜಾತಿ, ಪ್ರಾಂತ್ಯ, ತತ್ವ ಅಂದ್ಕೊಂಡು ನಾವು ಕಿತ್ತಾಡಿ ಸಾಯೋದ್ರಲ್ಲಿ ಪ್ರಯೋಜನ ಏನಿದೆ ಪ್ರೇರೆ? ಸಾಯೋದಂತೂ ಖಂಡಿತ. ಒಂದು ದಿವಸ ನೀವು ಸಾಯ್ತೀರಿ, ಕ್ರೈಸ್ತರಾದಂಥ ನಾವು ಸಾಯ್ತೀವಿ. ಬಾವುಟದಲ್ಲಿ ಮಾತ್ರ 3 ಕಲರ್ ಇರುತ್ತೆ, 3 ಬಣ್ಣ ಇರುತ್ತೆ: ಹಸಿರು, ಕೇಸರಿ, ಬಿಳಿ. ಅದರ ಅರ್ಥ ಏನು ಬೇರೆ? ಸ್ವಾತಂತ್ರ್ಯ ದಿನಾಚರಣೆದಂದು ಆ ಬಾವುಟ ಹಾರಿಸ್ತೀವಲ್ವಾ, ಮತ್ತೆಲ್ಲರೂ ಅಣ್ಣ ತಮ್ಮದಿರ್ತಾರೆ ಇದೀವ ನಾವು. ಕೇವಲ ಭಕ್ತಿಯ ವೇಷವಿದ್ದು ಅಂದರೆ ನಾವೆಲ್ಲ ಭಾರತೀಯರು ಅನ್ನೋಂಥ ಒಂದೇ ಒಂದು ವೇಷ ಹಾಕೋತೀವಿ. ಆ ದಿನ ಬಿಳಿ ಬಟ್ಟೆ ಹಾಕೋತೀವಿ, ವೇಷ ಹಾಕೋತೀವಿ, ಅದು ಅಲ್ಲ, ಬಾವುಟ ಹಾರಿಸ್ತೀವಿ. ಅದನ್ನು ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಅದು ನೆರವೇರ್ತಾ ಇದೆಯಾ? ಎಲ್ಲರೂ ಅಣ್ಣ ತಮ್ಮದಿರ್ತಾರ ಬದುಕ್ತಾ ಇದೀವ, ಬದುಕೋದಕ್ಕೆ ಬಿಡ್ತಾ ಇದ್ದೀವ ನಾವು? ಅಥವಾ ಮನುಷ್ಯರ ಮಧ್ಯದಲ್ಲಿ ಕುತಂತ್ರಗಳನ್ನು ಮಾಡಿ ಕುಲದಿಂದ, ಮತದಿಂದ, ಮತ್ತೊಂದು ವಿಷಯದಲ್ಲಿ ಪ್ರೇರೆ ಕಿತ್ತಾಡಿ ಸಾಯೋ ರೀತಿಯಲ್ಲಿ ಮಾಡ್ತಾ ಇದ್ದೀವಲ್ಲ? ನಿಜವಾಗ್ಲೂ ನಮ್ಮ ಮಾನವೀಯತೆ ಇದೆಯಾ ಪ್ರೇರೆ? ಏನು ಅಧಿಕಾರದ ದಾಹನ, ಅಧಿಕಾರದ ವ್ಯಾಮೋಹನ? ಎಷ್ಟು ದಿನ ಪ್ರೇರಿ ಅಧಿಕಾರದ ವ್ಯಾಮೋಹ? 5 ವರ್ಷ, 10 ವರ್ಷ, 20 ವರ್ಷ ಹೋಗ್ಬಿಡ್ತೀವಿ ಒಂದು ದಿವಸ ಅಲ್ವಾ? ಕ್ರೈಸ್ತರಾದಂಥ ನಮಗೆ ದೇವರು ಹೇಳುವಂಥ ಮಾತು, ಅನೇಕ ದುಃಖಗಳು, ಸಂಕಟಗಳು ನಮ್ಮ ಬಳಿಯಲ್ಲಿ ಬಂದು ಇಳುಕೊಂಡರು, ಅದು ನಮ್ಮ ಸುಖಕ್ಕಾಗಿ ಅಂತೆ. ಆಲೋಚನೆ ಮಾಡೋಣ ಪ್ರೇರೆ, ನಮ್ಮ ಸುಖಕ್ಕಾಗಿ ಅದು. ಏಷಾಯನ ಪ್ರವಾದನೆ ಗ್ರಂಥ ಒಂದು ವಚನವನ್ನು ತೆಗೆದು ನೋಡೋಣ. ಏಷಾಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 17ನೇ ವಚನವನ್ನು ಒಂದು ಸಾರಿ ನೋಡಿಕೊಳ್ಳೋಣ. 17ನೇ ವಚನ: ಆಹಾ, ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ ಆಯಿತು. ಇದು ಸಂತೋಷವಾಗಿ ಭಕ್ತನು ಹೆಚ್ಚಳ ಪಡ್ತಾ ಇದ್ದಾರೆ. ನಾನು ಒಂದು ದಿವಸ ದೇವರನ್ನು ಕಂಡುಕೊಳ್ಳದೆ ಲೋಕದಲ್ಲಿ ಅನೇಕ ದುಃಖಕರವಾದಂಥ ಪರಿಸ್ಥಿತಿಗಳನ್ನು ಹಾದು ಹೋದದ್ದು, ಜನರು ನನ್ನನ್ನು ತಿರಸ್ಕರಿಸಿದ್ದು, ನನ್ನಲ್ಲಿರುವಂಥ ಹಣ, ಆಸ್ತಿ, ಮನೆಯನ್ನು ಎಲ್ಲವನ್ನು ಕಳ್ಕೊಂಡಿದ್ದು ನನ್ನ ಸುಖಕ್ಕಾಗಿಯೇ. ನೀವು ಯಾವ ರೀತಿ ಹೇಳ್ಕೊತೀರ ಹೇಳ್ಕೊಳ್ಳಿ, ನಾನು ಹೇಳ್ತಾ ಇರೋದು. ನನಗೆ ಒಂದು ದಿವಸ ಸಾಹುಕಾರು, ನಾವು ಒಂದು ದಿವಸ 3 ಹೋಟೆಲ್, 6 ಆಟೋಗಳು ಬಾಡಿಗೆಗೆ ಬಿಟ್ಟಂಥ ಉನ್ನತ ಸ್ಥಿತಿಯಲ್ಲಿದ್ದಂಥ ನಾನು ಹೇಳ್ತೀನಿ, ನಾನು ಡಾಬಾ, ಹೋಟೆಲ್,
ಮನೆ ಇದೆಲ್ಲ ಕಳ್ಕೊಂಡು 6 ಆಟೋ ಇತ್ತು ಅದು ಕಳ್ಕೊಂಡು 20 ಜನ ಕೆಲಸದ ಆಳಿದ್ರು. ಲಾಸ್ಟ್ಗೆ ನಾನೇ ಕೆಲಸ ಮಾಡುವಂಥ ಪರಿಸ್ಥಿತಿಗೆ ಬಂದದ್ದು ನನ್ನ ಸುಖಕ್ಕಾಗಿಯೇ. ಒಂದು ವೇಳೆ ಆ ಸ್ಥಿತಿಯಲ್ಲಿ ನಾನು ಇರ್ತಾ ಇದ್ರೆ, ಮೊನ್ನೆ ನಮ್ಮ ಸಹೋದರ ನಾವೆಲ್ಲ ಮಾತಾಡ್ಕೋತಾ ಇದ್ದೋ, ಒಂದು ವೇಳೆ ನಾನು ಆ ಸ್ಥಿತಿಲಿ ಇರ್ತಾ ಇದ್ರೆ ಇವತ್ತು ದೇವ್ರನ್ನ ನಾನು ಕಂಡ್ಕೊಳಕ್ಕಾಗ್ತಾ ಇರಲಿಲ್ಲ. ಆಲೋಚನೆ ಮಾಡೋಣ. ದಾವೀದನು ಏನು ಹೇಳ್ತಾನೆ ಗೊತ್ತಾ? ನಾನು ದೇಶಭ್ರಷ್ಟನಾಗಿ ಅಲೆದದ್ದು, ನಾನು ದುಃಖಪಟ್ಟಂಥ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ಇದೆ. ದೇವರೇ, ನೀನು ನನ್ನ ಕಣ್ಣೀರನ್ನು ಬುದ್ದಲಲ್ಲಿ ಇಟ್ಟಿದ್ದೀಯಾ, ಜೋಪಾನವಾಗಿ ಇಟ್ಟಿದ್ದೀಯಾ. ನಾನು ದೇಶಭ್ರಷ್ಟನಾಗಿ ಅಲೆದದ್ದು ಈ ದಿನದ ಸುಖಕ್ಕಾಗಿಯೇ. ಲಕ್ಷಾಂತರ ರೂಪಾಯಿ ನನಗೆ ಹಣ ಮೋಸ ಮಾಡಿದ್ದು ಈ ದಿನ ನನಗೆ ಸುಖಕ್ಕಾಗಿ. ಎಲ್ಲರೇ ಗೂಂಡನಾಗಿ, ಪೋಲಿಯಾಗಿ, ಫರೌಡಿಯಾಗಿ ಜೈಲಲ್ಲಿ ಇರ್ತಾ ಇದೆ ಪ್ರೇರಣೆ. ಫೈನಾನ್ಸ್ ಮಾಡುತ್ತಾ ಅದನ್ನು ಕಲೆಕ್ಷನ್ ಮಾಡುವಂಥ, ಜನರನ್ನು ಬೆದರಿಸುವಂಥ ಒಂದು ಕಾರ್ಯದಲ್ಲಿದ್ದಂಥ ನನ್ನನ್ನು ದೇವರು ದುಃಖಕರವಾದಂಥ ಸಂಗತಿಯಲ್ಲಿ ನನ್ನನ್ನು ಹಾಕಿ, ಅನೇಕ ಹಣಗಳು ವೆಚ್ಚ ಆಗುವಂಥ ರೀತಿಯಲ್ಲಿ, ರೋಗ ಬರುವಂಥ ರೀತಿಯಲ್ಲಿ, ಸಾಲ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ದೇವರು ನನ್ನನ್ನು ಆ ಇಕ್ಕಟ್ಟಿನಲ್ಲಿ ಇಡಿಸಿ ನನಗೆ ಪಶ್ಚಾತ್ತಾಪ ಉಂಟು ಮಾಡಿ ನನ್ನನ್ನು ಆ ಒಂದು ಪಾತಾಳದ ವೇದನೆಯಿಂದ ನನ್ನನ್ನು ಇರಿಸಿದ್ದು ಈ ದಿನದ ಸುಖಕ್ಕಾಗಿ. ನಿಜ ಪ್ರಿಯರೇ, ದೇವರ ಪ್ಲಾನು ದೊಡ್ಡ ಆಶ್ಚರ್ಯಕರವಾಗಿರುತ್ತೆ. ನಾವು ಚಿಕ್ಕದಾಗಿ ಯೋಚನೆ ಮಾಡ್ತಿರ್ತೇವೆ ದೇವ್ರ ಬಗ್ಗೆ. ತುಂಬ ಸಣ್ಣ ಬುದ್ಧಿ ನಮ್ಮದು. ಏನಂದರೆ, ಸ್ವಲ್ಪ ದುಃಖ ಬಂದರೆ ತಡ್ಕೊಳ್ಳಲ್ಲ, ಅವಮಾನ ಬಂದರೆ ತಡ್ಕೊಳ್ಳಲ್ಲ. ಈಗಲೂ ಕೆಲವರು ಪ್ರಾರ್ಥನೆ ರಿಕ್ವೆಸ್ಟ್ ಕೊಡ್ತಾ ಇರ್ತಾರೆ ಪ್ರೇರೆ, ನನಗೆ 5 ಲಕ್ಷ ಯಾರೋ ಮೋಸ ಹೋಗ್ಬಿಟ್ಟವ್ರೆ, ಕೊಡೋದಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ಮನೆ ಕಟ್ಟಬೇಕು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಮತ್ತು ಏನು ಪ್ರೇರೆ ಇದು? ದುಃಖ ಪಡುವವರು ಧನ್ಯರು ಅಂತ ದೇವರು ಹೇಳ್ತಾರೆ. ನೀನು ದುಃಖ ಪಡೆದೇ, ದುಃಖ ತಡ್ಕೊಳಕ್ಕಾಗದಂಥ ಕೆಪಾಸಿಟಿ ನಿನಗಿರ್ದು ಯಾವಾಗೂ ಸಂತೋಷವಾಗಿರಬೇಕು, ಮನೆ ಕಟ್ಕೋಬೇಕು, ಬಂಗ್ಲೆ ಕಟ್ಕೋಬೇಕು, ಕಾರ್ ತಗೋಬೇಕು, ನನಗೆ ಕೊಟ್ಟರಂಥ ಎಲ್ಲ ಸಾಲಗಾರ ವಾಪಸ್ ಕೊಡಬೇಕು ಅನ್ನೋದು ಆಸೆ ನನಗೆ. ಬೇರೆ ದೇವರ ಪ್ಲಾನ್ ಅರ್ಥ ಮಾಡ್ಕೊಳ್ಳಿ. ಒಂದು ಚೂರು ಅಜ್ಞಾನಿಗಳಾಗಿ ಮೂಢರಾಗಿ ನಡ್ಕೋಬೇಡಿ. ಆ ರೀತಿ ಪ್ರಾರ್ಥನೆ ರಿಕ್ವೆಸ್ಟ್ ಕೊಡಬೇಡಿ. ದೇವರ ವಾಕ್ಯ ಅರ್ಥ ಆಯ್ತಾಯ್ತಾ? ಹಾಂ, ಇನ್ನೊಂದು ಸರಿ ಓದ್ತೀನಿ ನಿಮಗೋಸ್ಕರ. 38 ಯೆಶಾಯನ ಪ್ರವಾದನೆ ಗ್ರಂಥ 38:17ನೇ ವಚನ. ಆಹಾ, ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ ಆಯಿತು. ನನ್ನ ಆತ್ಮವನ್ನು ನಾಶ ಕೋಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ. ನನ್ನ ಆತ್ಮವನ್ನು ನಾಶನದ ಕೋಪದಿಂದ, ನಾಶನದಲ್ಲಿ ಹೋಗ್ತಾ ಇತ್ತು ನನ್ನ ಆತ್ಮ. ಸುಖ, ಸಂತೋಷ, ವ್ಯಭಿಚಾರ, ಕಳ್ಳತನ, ಮೋಸ, ಸುಳ್ಳು, ದ್ರೋಹ, ಇದರಲ್ಲಿ ಮೋಸಕರವಾದಂಥ ಜೀವನದಲ್ಲಿ, ಅಂಧಕಾರದ ಕೋಪದಲ್ಲಿ ಇದ್ದಂಥ ನನ್ನ ಆತ್ಮವನ್ನು ರಕ್ಷಿಸಿದ್ದು ದೇವರ ಪ್ರೀತಿಯೇ. ಇದೇ ರೀತಿ ನಾನು ಇರ್ತೀನಿ ಅಂದ್ಕೊಂಡು ಜೀವನ ಅದೇ ರೀತಿ ನರಕದ ಹಾದಿಲಿ ಹೋಗ್ತಾ ಇದೆ ಪೇರೆ. ದೇವರು ಹೊಡೆದ್ರು ಭಯಂಕರವಾಗಿ ಹೊಡಿತಾರೆ ಪೇರೆ. ಏನು ಪೇರೆ, ಈ ಕ್ರಿಕೆಟ್ ಟೀಮ್ ಅವ್ರು ಏನು ಹೊಡಿತಾರೆ, ಬೌಂಡ್ರಿ ದಾಟಾಗ 6. ದೇವರು ಹೊಡೆದ್ರೆ ಮಾತ್ರ ದೇಶದಿಂದ ದೇಶಕ್ಕೆ ಹೋಗ್ಬೇಕು. ಬಾಲಾಗಿರುವಂಥ ನೀನು ನಾನು ದೇವರು ಹೊಡೆದ್ರೆ ಅಂದರೆ ಪ್ರೇರೆ, ತಂದೆ ಪ್ರೀತಿಯಿಂದನೇ ಹೊಡಿತಾರೆ ಪ್ರೇರೆ, ಸಾಯಕ್ಕೆ ಬಿಡಲ್ಲ. ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಕ್ಕಳು ಪಾಪ ಮಾಡಿದಾಗ ನಾವು ಹೊಡೆದಿಲ್ಲ ಅಂದರೆ ಏನು ಅರ್ಥ? ನಮ್ಮ ಮಕ್ಕಳು ಪಾಪ ಮಾಡುವಾಗ, ಮೋಸ ಮಾಡಿ ಬದುಕುವಾಗ, ವ್ಯಭಿಚಾರ ಮಾಡಿ ಬದುಕುವಾಗ ನಾವು ಹೊಡೆದಿಲ್ಲ ಅಂದರೆ ಏನು ಪ್ರೇರೆ? ಹೊಡೆದಿಲ್ಲ ಅಂದ್ರೆ ದೇವ್ರೇನಂತಾರಂದರೆ, ಒಂದು ಮಾತು ಬೈಬಲಲ್ಲಿ ಹೇಳುವಂಥ ಮಾತು, ನೀವು ತಂದೆಯಿಂದ ಶಿಕ್ಷಿಸದವರಾಗದಿದ್ದರೆ, ತಂದೆಯಿಂದ ಶಿಕ್ಷೆ ಹೊಂದಲಲ್ಲದವರಾಗಿದ್ದರೆ ನೀವು ನನ್ನ ಮಕ್ಕಳಲ್ಲ, ನೀವು ಹಾದ್ರದಿಂದ ಹುಟ್ಟಿದವರು ಅಂತ ದೇವರು ಹೇಳ್ತಾರೆ. ಅಂದರೆ ನೀವು ನನಗುಟ್ಟವ್ರಲ್ಲ. ನನಗುಟ್ಟವ್ರು, ನನ್ನ ಮಕ್ಕಳು ನಾನು ಏನು ಮಾಡ್ತೀನಿ? ಶಿಕ್ಷಿಸ್ತೀನಿ. ಅವನು ತಡ್ಕೋಬೇಕು. ಇವಾಗ ನಮ್ಮ ಮಕ್ಕಳು ಪಾಪ ಮಾಡುವಾಗ, ತಪ್ಪು ಮಾಡಿದಾಗ, ದ್ರೋಹ ಬಗೆದಾಗ ಅವರನ್ನು ಹೊಡೆದು ಬುದ್ಧಿ ಕಲಿಸ್ತಾ ಇಲ್ಲ ಅಂದರೆ ಅವ್ರು ನಮ್ಗೆ ಹುಟ್ಟಿದಾರ? ಅವ್ರು ನಮ್ಗೆ ಹುಟ್ಟಿದವ್ರ ಅಥವಾ ಬೇರೆಯವ್ರಿಗೆ ಹುಟ್ಟಿದವ್ರ? ನಮ್ಮ ಮಕ್ಕಳಾದ್ರೆ ನಾವು ಬುದ್ಧಿ ಹೇಳ್ತೀವಿ. ಆಲೋಚನೆ ಮಾಡಿ, ಒಂದು ಚೂರು ಆಲೋಚನೆ ಮಾಡಿದ್ದೇವೆ. ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಾನು ವಾಕ್ಯಕ್ಕನುಸಾರವಾಗಿ ಏನು ಹೇಳ್ತೇನೆ ಅಂದರೆ, ಒಬ್ಬ ಸೈತಾನನಂತವನು ಇದ್ದವನೇ ಬೇರೆ. ಈ ಲೋಕವನ್ನು, ಪ್ರಪಂಚವನ್ನು ಹಾಳು ಮಾಡಿರುವಂಥ ದುಷ್ಟಶಕ್ತಿ ಹೊಂದಿದೆ. ದೇವರು ಅದಕ್ಕೆ ಹೋಲಿಸಿ ಏನು ಹೇಳ್ತಾರೆ ಗೊತ್ತಾ? ನಿಮಗೆ ನಾನು ತಂದೆ ಆಗಿರ್ಬೇಕಾ? ನನ್ನ ಮಾತನ್ನು ಕೇಳಬೇಕಾದ್ರೆ ನೀವು ನೀತಿವಂತರಾಗಿ ಬದುಕಬೇಕು. ಮೋಸ ಮಾಡಿ, ದ್ರೋಹ ಮಾಡಿ, ವ್ಯಭಿಚಾರ ಮಾಡಿ, ಹಾದ್ರ ಮಾಡಿ ಬದುಕ್ತಾ ಇದ್ರು ನಾನು ಸಹಿಸ್ಕೊಂಡಿದ್ರೆ ನನಗದು ಸರಿ ಅನ್ಸಲ್ಲ. ದೇವ್ರು ಹೇಳ್ತಾರೆ, ನನಗೆ ಆ ಥರ ಸರಿ ಅನ್ಸಲ್ಲ. ನನ್ನ ಮಕ್ಕಳಂದರೆ ನಾನು ಯಾವ ರೀತಿ ಪರಿಶುದ್ಧನಾಗಿದ್ದೀನಿ, ನೀನು ಪರಿಶುದ್ಧನಾಗಿರಬೇಕು. ಒಬ್ಬ ದುಷ್ಟಶಕ್ತಿ ಇದ್ದಾನೆ, ಸೈತಾನ್ ಇದ್ದಾನೆ. ಅವನು ದ್ರೋಹಿ, ದೊಡ್ಡ ದರೋಡೆಕೋರ, ದೊಡ್ಡ ಕಳ್ಳ, ದೊಡ್ಡ ವ್ಯಭಿಚಾರಿ ಆ ಸೈತಾನನು. ಅವನ ಮಗನಾಗಿ ಬದುಕ್ತೀಯಾ? ಅವ್ನು ನಿನ್ಗೆ ಶಬಾಷ್ ಅನ್ಬೋದು. ನಾನು ನಿಂಗೆ ಶಬಾಷ್ ಅಲ್ಲ, ನಿನ್ನ ಕೈಕಾಲು ಮುರಿತೀನಿ ನಾನು.
ನೀನು ಒಳ್ಳೆ ಬುದ್ಧಿ ಕಲ್ತಿ ನನ್ನ ಮಗನಾಗಿ ಬದುಕಬೇಕು ನೀನು. ಅವನು ಹುಟ್ಟಿದ್ಯಾ ಅಥವಾ ನನಗೆ ಹುಟ್ಟಿದ್ಯಾ? ನನಗೆ ಹುಟ್ಟವನಾಗಿದ್ರೆ ಶಿಕ್ಷಿತನಾಗಿರ್ತೇನೆ ನೀನು. ನಾನು ಶಿಕ್ಷಿಸ್ತೀನಿ, ನೀನು ತಡ್ಕೋಬೇಕು. ಆಗಲ್ವಾ? ಕರ್ತನ ಶಿಕ್ಷೆಯನ್ನು ಕರ್ತನು ಯಾವನನ್ನು ಶಿಕ್ಷಿಸುತ್ತಾನೋ ಅವನು ಧನ್ಯನು. ಅರ್ಥ ಆಯ್ತಾ? ತಾನು ಪ್ರೀತಿಸುವವರನ್ನು ಸೇರಿಸಿಕೊಳ್ಳುತ್ತಾನೆ. ಏನು ಪ್ರೇರೆ, ಆ ಮಾತನ್ನು ಒಂದು ಸಾರಿ ಓದೋಣ ಪ್ರೇರೆ. ಆ ಮಾತು ಇಬ್ರಿಯನ ಬರೆದ ಪತ್ರಿಕೆಯಲ್ಲಿ ಒಂದು ಅದ್ಭುತವಾದ ಮಾತು ಪ್ರೇರೆ. ಅದು ನಾನು ಅನೇಕ ಸಾರಿ ದೇವರಲ್ಲಿ ಬಂದು ಹೊಸದ್ರಲ್ಲಿ ಪ್ರೇರೆ ಎಲ್ಲ ದೇವ್ರ ಥರ ಇದು ಅಂದ್ಕೊಂಡು ಬಹಳ ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ ನಾನು ದೇವ್ರ ಹತ್ರ. ದೇವ್ರು ಹೊಡೆದ್ರು ಪ್ರೇರೆ, ಭಯಂಕರವಾಗಿ ಹೊಡೆದ್ರು ಪ್ರೇರೆ ನಾನು. ಯಾಕೆ ಹೊಡೆದ್ರು? ಪ್ರೀತಿ ಇರೋದಕ್ಕೆ. ನಮ್ಮ ಮಕ್ಕಳು ಪಾಪ ಮಾಡುವಾಗ, ತಪ್ಪು ಮಾಡುವಾಗ ಹೇಳಿದ್ರೆ ನಾವು ಕೇಳಿದಾಗ ಯಾಕೆ ಹೊಡಿತೀವಿ? ಪ್ರೀತಿ ಇರೋದಕ್ಕೆ, ದ್ವೇಷ ಇರೋದಕ್ಕೆ. ದ್ವೇಷ ಇದ್ರೆ ಏನು ಮಾಡ್ತೀವಿ? ಒಂದೇ ಹೊಡೆದು ಸಾಯಿಸಿ ಎಲ್ಲಾದರೂ ಹಾಕ್ತೀವಿ ಅಲ್ವಾ? ಪ್ರೀತಿ ಇರೋದಕ್ಕೇನು ಹೊಡೆದು ಬುದ್ಧಿ ಮಾತು ಹೇಳ್ತೀವಿ. ಯಾಕೆ? ನೆಕ್ಸ್ಟು ತಪ್ಪು ಮಾಡಬಾರ್ದು. ನೀನು ಪದೇ ಪದೇ ಹೇಳ್ತಾ ಇರ್ತೀವಿ. ಯಾಕಂದರೆ ನನ್ನ ಮಗ ತಪ್ಪಿಗಸ್ತನಾಗಿ ನಾನು ಮುಂದೆ ನಿಂತ್ಕೋಬಾರ್ದು. ಅವ್ನು ಕೇಳಿಸ್ಲಿಲ್ಲ ಅಂದರೆ ಮೂರು ಸಾರಿ ಹೇಳ್ತೀವಿ. ಅವ್ನು ಅರ್ಥ ಮಾಡ್ಕೊಂಡು ನನ್ನ ಮಾತಿಗೆ ಸ್ಪಂದನೆ ಮಾಡ್ತಾ ಇರಲ್ಲ ಅಂತ ಪದೇ ಪದೇ ಹೇಳ್ತಾ ಇರ್ತೀವಿ. ಯಾಕೆ? ಪ್ರೇಮವಿರೋದಕ್ಕೆ, ಪ್ರೀತಿ ಇರೋದಕ್ಕೆ ಮಾತ್ರ ಅಲ್ವಾ? ನನಗೂ ಆತನ ಸಂಬಂಧ ಬೀದಿಲಿ ಓಡಾಡ್ತಾ ಇರ್ತೀವಿ. ಯಾರೋ ಲೋಫರ್ಸ್ಗಳ ಥರ ಬೀದಿಲಿ ಮಾನ ಮರ್ಯಾದೆ ಇಲ್ಲದೆ ಪಾರ್ಕ್ ಹತ್ರನೋ ಮತ್ತೊಂದು ಹತ್ರನೋ ಕೆಟ್ಟ ಕೆಲಸ ಮಾಡ್ತಾ ಇರ್ತಾರೆ, ಹೆಣ್ಣು ಹುಡುಗಿ ಗಂಡು ಹುಡುಗಿ. ಆ ಲೋಫರ್ಸ್ಗಳಿಗೆ ಹೋಗಿ ನಾವು ಏನು ಹೇಳಲ್ಲ. ಏನರಪ್ಪ ಮಾನ ಮರ್ಯಾದೆಯಿಂದ ಬದುಕಿ 4 ಜನ ನೋಡಿದವ್ರು, ನಿಮ್ಮನ್ನು ನೋಡಿದ್ರೆ 4 ಜನ ಹಾಳಾಗೋಯ್ತವ್ರೆ, ನಮ್ಮ ಹೆಂಡತಿ ಮಕ್ಕಳು ನೋಡಿ ಬೀದಿ ಕರ್ಕೊ ಹೋಗ್ತಾ ಇದ್ದೀವಿ, ನಿಮ್ಮಂಥವ್ರು ನೀಚ ಬುದ್ಧಿ ನೋಡಿದ್ರೆ ಅವರು ಹಾಳಾಗುವಂಥ ಪರಿಸ್ಥಿತಿ ಇರ್ತದೆ ಅಂತ ಹೇಳಕ್ಕೆ ಹೋಗಲ್ಲ ಅಲ್ವಾ? ಇವಾಗ ಅವ್ರ ಜಾಗದಲ್ಲಿ ನಮ್ಮ ಮಕ್ಕಳಿದ್ರೆ ಏನು ಮಾಡ್ತೀವಿ? ಬುದ್ಧಿ ಮಾತು ಹೇಳ್ತೀವ? ಚಪ್ಪಲಿ ಎತ್ಕೊಂಡು